फिर भी दुख ज्यादा है। ಹೇ ಗೈಸ್, ಪ್ರಿವ್ಯೂನಲ್ಲಿ ವಿಡಿಯೋನ ನೋಡ್ಕೊಂಡಿರ್ತೀರ. ಅದೇ ರೀತಿಯಾಗಿ ಒಂದು ವಾಟ್ಸಪ್ ಸ್ಟೇಟಸ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದಾಗೆ ವಿಡಿಯೋದಲ್ಲಿ ಪಾಸ್ವರ್ಡ್ನ ಹಾಕಿರ್ತೀನಿ. ಪಾಸ್ವರ್ಡ್ ನಿಮಗೆ ಯಾವಾಗ ಬೇಕಾದರೂ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ಬೋದು. ಹಾಗಾಗಿ ಈ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಯಾರ್ಯಾರು ಹೊಸಬಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಒಂದು ಸಾಂಗ್ ಮೇಲೆ ವಿಡಿಯೋ ಬೇಕು ಅಂತ ಅನಿಸಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ, ನಾನು ಖಂಡಿತವಾಗ್ಲೂ ಆ ಒಂದು ಸಾಂಗ್ ಮೇಲೆ ವಿಡಿಯೋನ ತರ್ತೀನಿ. ಓಕೆನಾ, ಅಂದಾಗಿ ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಯಾಕಪ್ಪ ಅಂತಂದರೆ ನನ್ನ ಒಂದು ಚಾನಲ್ನಲ್ಲಿ ಇನ್ನೂ ಕೂಡ ಮೊನಟೈಸೇಷನ್ ಆನ್ ಆಗಿಲ್ಲ. ಓಕೆ, ಇನ್ನೂ ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಕಾರಣಾಂತರಗಳಿಂದ ಕೆಲವೊಂದು ವಿಡಿಯೋಸ್ನ ನಾನು ಡಿಲೀಟ್ ಮಾಡಬೇಕಾಗಿ ಬಂತು. ಹಾಗಾಗಿ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ದಯವಿಟ್ಟು ಸಪೋರ್ಟ್ ಮಾಡಿ. 4 ವರ್ಷದಿಂದ ಈ ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಓಕೆ, ಇನ್ನೂ ಕೂಡ ಯಾವುದೇ ಥರದ ಒಂದು ಬೆನಿಫಿಟ್ಸ್ ನನಗೆ ಬಂದಿಲ್ಲ. ಓಕೆನಾ, ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋದು ಅಲೈಟ್ ಮೋಷನ್. ನಿಮಗೆ ಬೇಕು ಅಂದರೆ ನನ್ನೊಂದು ವಾಟ್ಸಪ್ ಚಾನಲಲ್ಲಿ ಸಿಗ್ಬೋದು, ಅಥವಾ ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿನೂ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ. ಓಕೆನಾ, ಇವಾಗ ಏನು ಮಾಡ್ಕೊಬೇಕಾದ್ರೆ ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಈ ಕಡೆ ಪ್ರಾಜೆಕ್ಟ್ಸ್ ಮೇಲೆ ಬರಬೇಕಾಗತ್ತೆ. ಪ್ರಾಜೆಕ್ಟ್ಸ್ ಮೇಲೆ ಬಂದರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ನಿಮಗೆ ಇಲ್ಲಿ ಫುಲ್ ಪ್ರಾಜೆಕ್ಟ್ ಬೈ AYO ಅಂತ ಕಾಣುತ್ತಲ್ಲ, ಮಾರ್ಚ್ 3. ಜಸ್ಟ್ ಇದನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇದರಲ್ಲಿ ನಾನು ಆಲ್ರೆಡಿ ಎಲ್ಲ ಒಂದು ಎಫೆಕ್ಟ್ನ ಎಲ್ಲನೂ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಜಸ್ಟ್ ನಿಮ್ಮ ಒಂದು ಫೋಟೋಗಳನ್ನ ಇಲ್ಲಿ ರಿಪ್ಲೇಸ್ ಮಾಡಿಕೊಂಡ್ರೆ ಸಾಕು, ವಿಡಿಯೋ ಎಡಿಟ್ ಆಗುತ್ತೆ. ಓಕೆನಾ, ನಾನು ಇಲ್ಲಿ ಹಿಂದಿ ಸಾಂಗ್ನ ಯೂಸ್ ಮಾಡಿದ್ದೀನಿ. ಓಕೆನಾ, ನಿಮಗೆ ನೆಕ್ಸ್ಟ್ ಇದೇ ಒಂದು ಎಫೆಕ್ಟ್ ಆ್ಯಡ್ ಮಾಡಿಬಿಟ್ಟು ಯಾವ ಒಂದು ಸಾಂಗ್ ಮೇಲೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಬೀಟ್ ಸಿಂಕ್ ಮಾಡಿಬಿಟ್ಟು ನಾನು ಆ ಒಂದು ಸಾಂಗ್ ಮೇಲೆ ವಿಡಿಯೋನ ತರ್ತೀನಿ. ಓಕೆನಾ, ಇವಾಗ ಏನು ಮಾಡ್ಕೊಬೇಕಂದ್ರೆ ಈ ರೀತಿ ಮುಂದ್ಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಫಸ್ಟ್ ಫೋಟೋ ಕಾಣುತ್ತೆ. ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ಇಲ್ಲಿ ಒಂದು ಫೋಟೋನ ಈ ಕಡೆ ಕೆಳಗಡೆ ಸ್ಲೈಡ್ ಮಾಡಬೇಕಾಗತ್ತೆ. ಮಾಡಿದ ತಕ್ಷಣ ಇಲ್ಲಿ ಫೋಟೋ ಕಾಣುತ್ತಲ್ಲಿ ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ಕೆಲವೊಂದಷ್ಟು ನಂಬರ್ಸ್ಗಳು ಕಾಣ್ತಾ ಇದೆ. ಓಕೆನಾ, ಇದು ನಂಬರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ನಿಮ್ಮ ಮುಂದೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದ ತಕ್ಷಣ ಅಲ್ಲಿ ನೀವು ಯಾರೋ ಒಂದು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಅವರೊಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಟಾಪ್ನಲ್ಲಿ ರೈಟ್ ಸೈಡ್ ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ರೀಪ್ಲೇಸ್ ಆಗುತ್ತೆ. ಇದೇ ರೀತಿ ನೀವು ಎಲ್ಲ ಫೋಟೋಗಳನ್ನ ರೀಪ್ಲೇಸ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಮುಂದ್ಗಡೆ ಬಂದರೆ ನಿಮಗೆ 2 ಫೋಟೋ ಕಾಣುತ್ತೆ. ಓಕೆನಾ, ಇಲ್ಲಿ ಏನು ಮಾಡ್ಕೊಬೇಕಂದ್ರೆ ನೀವು ಇಲ್ಲಿ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಬಂದುಬಿಟ್ಟು ತಿರ್ಗಾ ಅದೇ ಒಂದು ಪ್ರೊಸೀಜರ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅದೇ ಫೋಟೋನ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಇದೊಂದು ಎಫೆಕ್ಟ್ ನಿಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇವಾಗ ಈ ಕಡೆ ಬಂದರೆ ನಾರ್ಮಲ್ ಫೋಟೋಸ್ಗಳಿರುತ್ತೆ. ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇನು ಕೂಡ ಸೇಮ್ ನೀವು ಇದೇ ರೀತಿ ಫೋಟೋಗಳನ್ನ ರಿಪ್ಲೇಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿರುತ್ತೆ. ಓಕೆನಾ, ಒಂದು ಗರ್ಲ್ಸ್ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಓಕೆನಾ, ನಿಮಗೆ ನೆಕ್ಸ್ಟ್ ನಿಮಗೆ ಯಾವ ಒಂದು ಸಾಂಗ್ ಮೇಲೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ಒಂದು ಸಾಂಗ್ ಮೇಲೆ ವಿಡಿಯೋನ ತರ್ತೀನಿ. ಓಕೆನಾ, 3D ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ನಾನು ಅದರ ಮೇಲೆ ಟ್ಯೂಟೋರಿಯಲ್ನ ತರ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಕೊಟ್ಟರೆ ವಿಡಿಯೋ ಗ್ಯಾಲರಿಯಲ್ಲಿ ಸೇಮ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.